ರಕ್ಷಣಾ ವೇದಿಕೆ ಅಂದರೆ ಒಂದು ಜಿಲ್ಲೆಗೆ ಸೀಮಿತ ಆಗಿಲ್ಲ, ಒಂದು ರಾಜ್ಯಕ್ಕೆ ಸೀಮಿತ ಆಗಿಲ್ಲ, ಒಂದು ದೇಶಕ್ಕೆ ಸೀಮಿತ ಆಗಿಲ್ಲ. ಜಗತ್ತಿನ ಮೂಲೆ ಮೂಲೆಗಳಲ್ಲಿರುವಂಥ ಕನ್ನಡಿಗರನ್ನು ಎಲ್ಲರನ್ನು ಒಂದು ತೋರಿಸುವಂಥ ಜಾಗ ಇದ್ದಿದ್ದು ಕರ್ನಾಟಕದ ಕೇಂದ್ರ ಸ್ಥಾನ ಅಂತ ಬೆಂಗಳೂರಿನಲ್ಲಿರುವಂಥ ಪ್ರಧಾನ ಕಚೇರಿ ಹೊಂದಿರುವಂಥ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣ ಎಲ್ಲಿ ತನಕ ಹೋಗಿದೆ ಅಂತ ಹೇಳಿದ್ರೆ, ನಾರಾಯಣಗೌಡರು ಕರ್ನಾಟಕದಲ್ಲಿ ಯಾವ ಹಳ್ಳಿಯಲ್ಲಿ ಹೋಗುವಾಗ ನಾರಾಯಣಗೌಡರಿಗೆ ಗೊತ್ತಿರೋದು ಇದು ನಮ್ಮ ಹುಡುಗರು ಅಂತ. ಆ ಹುಡುಗರೇ ಆ ಬಾವುಟ ಕನ್ನಡ ಧ್ವಜದ ಕರ್ನಾಟಕ ರಕ್ಷಣಾ ವೇದಿಕೆಯ ಧ್ವಜವನ್ನು ಹಿಡ್ಕೊಂಡು ರೋಡಿಗೆ ಬರುವಾಗ ನಾರಾಯಣಗೌಡರೇ ಆಶ್ಚರ್ಯ ಆಗ್ತದೆ. ಇಂಥ ಹುಡುಗರು ನಮ್ಮನ್ನು ಬೆಂಬಲಿಸುವಂಥ ಹುಡುಗರು ಇದ್ದಾರಾ ಈ ರಾಜ್ಯದಲ್ಲಿ ಅನ್ನುವಂಥ ಅವರಿಗೆ ಆಶ್ಚರ್ಯ ಆಗ್ತದೆ. ಅವರ ಮಾತನ್ನು ನಾವು ಕಂಡಿದ್ದೇವೆ. ಈಗಾಗಲೇ ಅವರು 60ರ ಸಂವತ್ಸರಕ್ಕೆ ಅವರು ಕಾಲಿಟ್ಟಿದ್ದಾರೆ. ಅವರು ಸಣ್ಣ ವಯಸ್ಸಿನಲ್ಲಿ ಈ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಕ್ರೀಡಾ ಇರ್ಬೋದು, ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿ ನಿಂತು ಈ ಕರ್ನಾಟಕದ ನೆಲ ಜಲ ಹಾಗೆಯೇ ಗಡಿ ಇರ್ಬೋದು, ಎಲ್ಲ ರೀತಿಯಲ್ಲೂ ವಿದ್ಯಾರ್ಥಿಗಳಿಗೆ ಬರುವಂಥ ತೊಂದರೆ ಇರ್ಬೋದು, ಬಸ್ಸಿನಲ್ಲಿಯೇ ವೆಚ್ಚ ಆಗುವಂಥ ಹಣಕಾಸಿನ ವೆಚ್ಚ ಇರುವ ಟಿಕೆಟ್ ಇರುವ ಯಾವುದೋ ಮೊದಲಿರುವಂಥ ಒಂದು ವ್ಯಕ್ತಿ ಇದ್ದರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆಯ ಹೆಮ್ಮೆಯ ನಮ್ಮ ನಾಯಕರೆಂದರೆ ನಾರಾಯಣಗೌಡರು. ಅವರ ನೇತೃತ್ವದಲ್ಲಿ ಇವತ್ತು ಭಾರಿ ಒಳ್ಳೆಯ ರೀತಿಯಲ್ಲಿ ಈ ಒಂದು ಕೆಲಸ ಕಾರ್ಯಗಳು ನಡೀತಾ ಉಂಟು. ಇವರ 60ನೇ ವರ್ಷದ ಸಂದರ್ಭದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಶೈಕ್ಷಣಿಕ ಇರ್ಬೋದು, ಕ್ರೀಡಾ ಕ್ಷೇತ್ರ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಅದಕ್ಕಿಂತಲೂ ಮುಂಚೂಣಿಯಲ್ಲಿರುವ ಸೇವೆ ಅಂದರೆ ಕ್ಷೇತ್ರ ಅಂದರೆ ಸಾಮಾಜಿಕ ಕ್ಷೇತ್ರ. ಈ ಸಾಮಾಜಿಕ ಕ್ಷೇತ್ರದಲ್ಲಿ ಕರಾವಳಿ ಭಾಗದಲ್ಲಿ ಗುರುತಿಸಿಕೊಳ್ಳುವಂಥ ದೊಡ್ಡ ವ್ಯಕ್ತಿ ಅಂದರೆ ನಮ್ಮ ಅನಿಲ್ ದಾಸ್ ಅವರು. ಅನಿಲ್ ದಾಸ್ ಅವರು ಇವತ್ತು ಎಲ್ಲಿ ತನಕ ಅಂದರೆ ಅವರು ಕೊಡುವಂಥ ಸೇವೆ, ಅವರು ಕೊಡುವಂಥ ಕೊಡುಗೆ, ಅವರು ಮಾಡುವಂಥ ದಾನ, ನಾವು ಅವರ ಮುಖಸ್ಥಿತಿ ಮಾಡ್ತಾ ಇಲ್ಲ. ಅವರು ಬಲಗೈಯಲ್ಲಿ ಕೊಟ್ಟರೆ ಎಡಗೈಗೆ ಗೊತ್ತಾಗೋದಿಲ್ಲ, ಎಡಗೈ ಕೊಟ್ಟರೆ ಬಲಗೈಗೆ ಗೊತ್ತಾಗೋದಿಲ್ಲ. ನಾವು ಕಣ್ಣಾರೆ ಕಂಡಿದ್ದೇವೆ. ಅವರ ಗಾಡಿಯಲ್ಲಿ ಹೋಗುವಾಗ ಕೆಲವರು ಫೋನ್ ಮಾಡಿ ಅವರು ಕೊಡುಗೆ ಇವರು ಕೊಡೋದು ಇವರಿಗೆ ಜೋರು ಮಾಡೋದು, ಯಾಕೆ ಲೇಟ್ ಆಯ್ತಂತ ಯಾರೋ ತಿಳಿಬೇಕು, ಇವರು ಸಾಲ ತಗೊಂಡಿದ್ದಾರಂತ. ಇವರ ಕೊಡುಗೆ ಅಂಥ ಒಂದು ವ್ಯಕ್ತಿಯ ಜೊತೆ ಈ ಕರ್ನಾಟಕ ರಕ್ಷಣಾ ವೇದಿಕೆಯ ಮಂಗಳೂರು ಈ ಘಟಕದ ಜಿಲ್ಲೆಯ ಅಧ್ಯಕ್ಷರಾದ ಅನಿಲ್ ದಾಸರವರ ಒಟ್ಟಿಗೆ ನಿಂತು ಸೇವೆ ಮಾಡುವುದಂದರೆ ನಮಗೆ ಕೂಡ ಅದೊಂದು ಮನಸ್ಸಿಗೆ ಒಂದು ಆತ್ಮಸಾಕ್ಷಿಯಾಗಿ ನಮಗೆ ಮನಸ್ಸಿಗೆ ಸಂತೃಪ್ತಿಯಾಗಿ ಸಿಗ್ತದೆ, ಸಂತೋಷ ಸಿಗ್ತದೆ. ಅದರೊಟ್ಟಿಗೆ ಅವರು ಮಾಡುವಂಥವ್ರ ದೊಡ್ಡ ಕೊಡುಗೆ ಅಂದರೆ ನಮ್ಮ ತಂದೆ ತಾಯಿಗೆ ಸಮಾನರಾದಂಥ ವೃದ್ಧಾಶ್ರಮ ಇರ್ಬೋದು, ಅಲ್ಲಿರುವಂಥ ಹಿರಿಯರಿದ್ದಾರೆ, ಅವರು ಕೂಡ ನಮ್ಮ ತಂದೆ ತಾಯಿಗೆ ಸಮಾನರು. ಅಂಥವರನ್ನು ಸೇವೆಯನ್ನು ಮಾಡಿದರೆ ನಮ್ಮ ಮಕ್ಕಳಿಗಾದರೂ ಅದು ಪುಣ್ಯ ಸಿಗ್ತದೆ. ಈ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಇರುವಂಥ ಅವರಿಗೆ ಕೂಡ ಅವರ ಮುಖಂಡರಲ್ಲ, ಅವರ ಮಕ್ಕಳಿಗೆ ಅದರ ಪರಿಪೂರ್ಣ ಅವರ ಯೋಗ ಭಾಗಿ ಅವರಿಗೆ ಒಳ್ಳೆಯ ಒಂದು ದಾರಿಯನ್ನು ದೇವರು ತೋರಿಸ್ತಾರೆ ಅನ್ನುವಂಥ ನಂಬಿಕೆ ಮೇಲೆ ಅವರು ವೃದ್ಧರನ್ನು ಗುರುತಿಸುವಂಥ ಕೆಲಸವನ್ನು ಆ ಕಾಲದಿಂದ ಮಾಡಿಕೊಂಡು ಬಂದಿದ್ದಾರೆ. ಹಾಗಾಗಿ ನಾವು ಅವರ ಜೊತೆ ಬಂದು ನಿಲ್ಲಲಿಕ್ಕೆ ನಮಗೆ ಸಂತೋಷ ಆಗಿದೆ. ನಾವು ಕೂಡ ಇಲ್ಲಿ ಈ ಭಾಗಕ್ಕೆ ಬಂದಿದ್ದೇವೆ. ಅವರು ಮಾಡಿದ ಸೇವೆ, ಈ ಜನಪರ ಹೋರಾಟ, ಯಾವುದೇ ಮುಂಚಿನ ಕೆಲಸದಲ್ಲಿ ಹೋಗುವಾಗ ನಾವು ಅವರ ಜೊತೆ ಇದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಒಳ್ಳೆಯ ಕ್ಷೇತ್ರ ಉಡುಪಿನ ಕ್ಷೇತ್ರ ನಾಗದೇವರ ಈ ಕ್ಷೇತ್ರದಲ್ಲಿ ಇಚ್ಛೆ ಪಡ್ತೇನೆ. ಹಾಗೆಯೇ ಈ ಕರ್ನಾಟಕ ರಕ್ಷಣಾ ವೇದಿಕೆಯ ಅನಿಲ್ ದಾಸರವರ ಸೇವೆಯನ್ನು ಕರ್ನಾಟಕದಲ್ಲೆಲ್ಲ, ಭಾರತದಲ್ಲಿ, ವಿದೇಶದಲ್ಲಿ ಕೂಡ ಗುರುತಿಸುವಂಥ ಆಗಬೇಕು, ಖಂಡಿತವಾಗಿ ಗುರುತಿಸುವಂಥ ಆಗಕ್ಕೆ ಆ ದೇವರ ಅನುಗ್ರಹ ಅವರ ಮೇಲೆ ಖಂಡಿತ ಇದೆ. ನಮ್ಮೆಲ್ಲರ ಬೆಂಬಲ ಅವರಿಗೆ ಇದೆ. ಹಾಗೆಯೇ ಹಿರಿಯರ ಆಶೀರ್ವಾದ ಕೂಡ ಅವರ ಮೇಲಿದೆ. ಹಾಗೆಯೇ ನಾರಾಯಣಗೌಡರ 60ನೇ ವರ್ಷದ ಹುಟ್ಟುಹಬ್ಬಕ್ಕೆ ಶುಭಾಶಯನ್ನು ಕೋರಿ ಅವರಿಗೆ ಆರೋಗ್ಯ, ಭಾಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಂತೃಪ್ತಿಯನ್ನು ಕೊಟ್ಟು, ಸಮೃದ್ಧಿಯನ್ನು ಕೊಟ್ಟು ಆ ದೇವರು ಈ ರಾಜ್ಯದ ಎಲ್ಲ ಧರ್ಮ ದೇವರುಗಳು ಅನುಗ್ರಹಿಸಲಿ. ಅನಿಲ್ ದಾಸ್ ಅವರ ಮುಂದಾಳತ್ವದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲ ಶುಭಾಶಯನ್ನು ನಾನು ಕೋರುತ್ತಾ ಒಳ್ಳೆಯದಾಗಲಿ ಅಂತ 2 ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮಿಸ್ತೇನೆ.